ಇದು ಕಿಡ್ನಾಪ್ ಮತ್ತು ಒತ್ತೆ ಇಟ್ಟಿದ್ದ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹೇಳಿಕೆಯನ್ನ ಪಡೆಯಲಾಗಿದೆ. ಸಾಕ್ಷಿಗಳ ಹೇಳಿಕೆಯಲ್ಲಿ ರೇವಣ್ಣ ಹೆಸರು ಉಲ್ಲೇಖ ಮಾಡಲಾಗಿದೆ. ಸಂತ್ರಸ್ತೆಯ ಮಗನ ದೂರಿನಲ್ಲಿರೋದು ಸತ್ಯಕ್ಕೆ 100% ಸತ್ಯ. ಪ್ರಕರಣದ ಸೂಕ್ಷ್ಮತೆಯನ್ನು ಆಲಿಸ್ತಾ ಇರುವಂತ ಜಡ್ಜ್ SD ಭಟ್ ಅವರು ಕಿಡ್ನಾಪ್ ಕೇಸ್ನ ಕಂಡೀಷನ್ಗಳ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. 1 to 2 ಸಾಬೀತಾದ್ರೆ, 1 ಮತ್ತೆ 2 ಇನ್ ಕೇಸ್ ಏನಾದರೂ ಸಾಬೀತಾದ್ರೆ ಜೈಲು ಗತಿಯಾಗತ್ತೆ. ಇಲ್ಲಿ ಕೇಸ್ ಸಾಬೀತಾಗಿಲ್ಲ ಅಂತ ಹೇಳಿದ್ರೆ ಬೇಲ್ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದು ಕಿಡ್ನಾಪ್ ಮತ್ತು ಒತ್ತೆ ಇಟ್ಟಿರುವಂತ ಪ್ರಕರಣ ಕುರಿತಂತೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಜೊತೆಗೆ ಈಗ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ಒಂದ್ ಕಡೆ HD ರೇವಣ್ಣ ಅವರ ಪರವಾಗಿ ನಾಗೇಶ್ ಅವರು ವಾದ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ ಕಡೆ ಸರ್ಕಾರಿ ಅಭಿಯೋಜಕರಾಗಿ ಕೊಠಾರಿ ಅವರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಕಿಡ್ನಾಪ್ ಮತ್ತು ಒತ್ತೆ ಇಟ್ಟಿರುವಂತಹ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ವಾದ ವಿವಾದ ಕೂಡ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೂಡ ನ್ಯಾಯಾಧೀಶರು ಇವೆಲ್ಲವನ್ನು ಕೂಡ ಆಲಿಸ್ತಾ ಇದ್ದಾರೆ. ಒಂದ್ ಕಡೆ ನ್ಯಾಯಾಧೀಶರು ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇವರಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ HD ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತನಾಡಿ ಅಂತ ಕೊಠಾರಿ ಅವರಿಗೆ ಕೂಡ ಹೇಳಿದ್ರು. ಕೊಠಾರಿ ಅವರು ಕೂಡ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂದ್ರೆ ರೇವಣ್ಣ ಅವರ ಮಗ ರೇಪ್ ಕೇಸ್ ಇದೆ, ಆ ಕಾರಣದಿಂದ ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ಪ್ರಜ್ವಲ್ ಮಗನ ವಿಚಾರಣೆ ಬಿಡಿ, ಅದು ಮತ್ತೆ ಮಾಡೋಣ, ಆದ್ರೆ ರೇವಣ್ಣ ಅವರ ವಿಚಾರಣೆ ಈಗ ನಡೀತಾ ಇದ್ದಾರೆ, ಇದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ವಾದವನ್ನು ಕೂಡ ಆಲಿಸಿದ್ದಾರೆ. 29ನೇ ತಾರೀಕಿನ ಬಳಿಕ ಸಂತ್ರಸ್ತೆಯ ಅಪಹರಣ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂಥದ್ದು. ಆಕೆಯನ್ನ ಬಲವಂತವಾಗಿ ಕರೆದುಕೊಂಡು ಹೋಗಲಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಸಂತ್ರಸ್ತೆ ಮನೆಯ 30 ಕಿಲೋಮೀಟರ್ ದೂರದಲ್ಲಿ ಆಕೆ ಅಂದ್ರೆ ಸಂತ್ರಸ್ತೆ ಪತ್ಯ ಆಗಿದ್ದಾಳೆ. ಈ ಸಂದರ್ಭದಲ್ಲಿ ಅದು ಆರೋಪಿಯ ಜನಗಳಿಂದ ನಡೆಸುವ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಾಗದಲ್ಲಿ ಹೆಲ್ಪ್ ಲೈನ್ ಶುರು ಮಾಡಿದ ಬಳಿಕ ಹಲವರು SIT ಸಂಪರ್ಕವನ್ನ ಮಾಡಿದ್ದಾರೆ. ಹೆಲ್ಪ್ ಲೈನ್ ಯಾವಾಗ SIT ತೆಗೀತೋ ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ಸಂತ್ರಸ್ತರು ದೂರನ್ನ ಕೊಡೋಕೆ ಶುರು ಮಾಡಿದ್ರು. ಅಲ್ಲಿ ತನಕ ಯಾರು ಕೂಡ ಬಂದಿಲ್ಲ ಎನ್ನುವಂಥದ್ದು ಕೂಡ SIT ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಸಾಕಷ್ಟು ವಾದವನ್ನ ಆಲಿಸುತ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾಗೇಶ್ ಅವರು ಅಂತ ಹೇಳಿದ್ರೆ HD ರೇವಣ್ಣ ಪರ ವಕೀಲರು ಕೂಡ ಒಂದಿಷ್ಟು ಸುಪ್ರೀಂ ಕೋರ್ಟ್ ಹಳೆ ಕೇಸನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅದರಲ್ಲೂ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ನಂಬರ್ 1 ಯಾವುದೆಲ್ಲ ಇಲ್ಲಿ ವಾದ ವಿವಾದಗಳು ನಡೀತೋ ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಅದರಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ರೇವಣ್ಣ ಪರ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರೇವಣ್ಣ ವಿರುದ್ಧ ರಾತ್ರಿ ವೇಳೆ ಕೇಸ್ ಹಾಕಲಾಗಿದೆ ಎನ್ನುವಂಥದ್ದು ಕೂಡ ಆರೋಪವನ್ನು ಮಾಡಿರುವಂಥದ್ದು. ಜಾಮೀನು ರಹಿತ ಸೆಕ್ಷನ್ ಹಾಕಿದ್ದಾರೆ. ಈ ಕೇಸ್ನಲ್ಲಿ 365 ಸೆಕ್ಷನ್ ಕೂಡ ಇದೆ. ಸಂತ್ರಸ್ತೆ ಹೇಳಿಕೆ ಸೆಕ್ಷನ್ಗೂ ಯಾವುದೇ ರೀತಿಯಾದಂತಹ ಸಂಬಂಧವೇ ಇಲ್ಲ. ಸಂತ್ರಸ್ತೆ ಹೇಳಿಕೆ ಆಧರಿಸಿ ಸೆಕ್ಷನ್ ಅನ್ನು ಹಾಕಿಲ್ಲ. ರೇವಣ್ಣ ವಿರುದ್ಧ ರಾತ್ರಿ ವೇಳೆ ಯಾಕೆ ಕೇಸ್ ಹಾಕಿದ್ದಾರೆ ಎನ್ನುವುದು ಕೂಡ ಇಲ್ಲಿ ವಾದ ಆಗ್ತಾ ಇರುವಂಥದ್ದು. ಇದು HD ರೇವಣ್ಣ ಅವರ ಪರ CV ನಾಗೇಶ್ ಅವರು ಹಿರಿಯ ವಕೀಲರು ಇವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ವೇಳೆ ಕೇಸ್ ಯಾಕೆ ಹಾಕಿದ್ರು ರೇವಣ್ಣ ಅವರಿಗೆ ಅಂತ ಕೇಳ್ತಾ ಇದ್ರು. ಈ ಕೇಸ್ನಲ್ಲಿ 365 ಸೆಕ್ಷನ್ ಕೂಡ ಹಾಕಿದ್ದಾರೆ. ಸಂತ್ರಸ್ತೆ ಹೇಳಿಕೆ ಸೆಕ್ಷನ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಈ ಸೆಕ್ಷನ್ ಬೇರೆಕ್ಕೆ ಹಾಕಬೇಕು, ಆದರೆ HD ರೇವಣ್ಣ ಅವರಿಗೆ ಹಾಕಿರುವಂಥದ್ದು ತಪ್ಪು. ಎಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾತ್ರಿ ವೇಳೆ ಕೂಡ ಬಂಧನ ಆಯಿತು. ಏಪ್ರಿಲ್ 29ರಂದು ಮಹಿಳೆ ಕಾಣೆಯಾಗಿದ್ದಾಳೆ. ನೋಡಿ, ಇಷ್ಟೆಲ್ಲವೂ ಕೂಡ ಇಲ್ಲಿ ಅಂಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ವಾದವನ್ನ ಈಗಾಗಲೇ ನ್ಯಾಯಾಧೀಶರು ಆಲಿಕೆ ಮಾಡ್ತಾ ಇದ್ದಾರೆ. ರೇವಣ್ಣಗೆ ಜಾಮೀನು ನೀಡದಂತೆ SIT ವಾದ ಮಂಡನೆ ಮಾಡ್ತಾ ಇದೆ. ಸತತ 2 ಗಂಟೆಯಿಂದ ವಾದ ಪ್ರತಿವಾದ ನಡೀತಾ ಇದೆ. ರೇವಣ್ಣಗೆ ಹೇಗೆ ಯಾವ್ಯಾವ ಸೆಕ್ಷನ್ಗಳ ಪ್ರಕಾರ ಜಾಮೀನು ಕೊಡಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಹಳೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಜೈನಾ ಕೊಠಾರಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಪ್ರಕರಣ ಅಲ್ಲ, ಅತ್ಯಂತ ಗಂಭೀರ ಪ್ರಕರಣ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಪ್ರಭಾವಶಾಲಿ ವ್ಯಕ್ತಿ ಅಂತ ಕೂಡ ಬರಬಹುದೇನೋ ಬಹುಶಃ. ಹಾಗೆಯೇ ಆ ಪ್ರಜ್ವಲ್ ರೇವಣ್ಣ ಕೇಸನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಈ ಆರೋಪಿಯ ಮಗನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ ಅನ್ನೋದನ್ನು ಕೂಡ ಜೈನಾ ಕೊಠಾರಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಈಗ ಅವ್ರಿಗೆ ಜಾಮೀನು ಕೊಡೋದಕ್ಕೆ ಬರೋದೇ ಇಲ್ಲ ಅನ್ನೋದು ಜೈನಾ ಕೊಠಾರಿ ಅವರ ವಾದ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ದಾಖಲೆ ಮಾಹಿತಿ ಇದೆಲ್ಲವನ್ನು ಕೂಡ ಅವರು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಪ್ರಕರಣದ
ತೀವ್ರತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಹಾಗಾಗಿ ಅವ್ರಿಗೆ ಬೇಲ್ ಕೊಡಕ್ಕೆ ಬರೋದಿಲ್ಲ ಅಂತ ಜೈನಾ ಕೊಠಾರಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. 2 ಗಂಟೆಯಿಂದ ವಾದ ಮಂಡನೆ ಆಗಿದೆ. ಕೋರ್ಟ್ ಪ್ರೊಸೀಡಿಂಗ್ಸ್ ಏನೇನಾಗಿದೆ ಪ್ರತಿಯೊಂದನ್ನು ವೀಕ್ಷಕರ ಇಂಚಿಂಚು ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ತಂದಿಡ್ತಾ ಇದೆ. ಅಲ್ಲಿ ಯಾವ ರೀತಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ರು ರೇವಣ್ಣ ಪರವಾಗಿ, ಜೈನಾ ಕೊಠಾರಿ ಅಲ್ಲಿ ಅವ್ರಿಗೆ ಬೇಲ್ ಕೊಡಕ್ಕೆ ಬರೋದೇ ಇಲ್ಲ, ಹೇಗೆ ಯಾಕೆ ಅನ್ನೋದನ್ನು ಕೂಡ ಪ್ರತಿ ಇಂಚಿಂಚನ್ನು ಹೇಳಿದ್ರು. ಕಿಡ್ನ್ಯಾಪ್ ಹೌದಾ ಅಲ್ವಾ ಅನ್ನೋದೇನೆ ಮೇನ್ ವಿಚಾರ ಇಲ್ಲಿ. ಕಿಡ್ನ್ಯಾಪೇ ಅಲ್ಲ ಅದು ಅಂತ ಅಂದರೆ 364A ಹಾಕಕ್ಕೆ ಬರಲ್ಲ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ರು. ಇಲ್ಲ ಅದು ಕಿಡ್ನ್ಯಾಪೇ ಆಗುತ್ತೆ, ಯಾಕಂತಂದರೆ ಸಂತ್ರಸ್ತೆ ನಾಪತ್ತೆ ಆಗಿದ್ದಾರೆ, ಅಷ್ಟೇ ಅಲ್ಲ ಆಕೆಗೆ ಜೀವ ಬೆದರಿಕೆ ಇತ್ತು ಅಂತ ಜೈನಾ ಕೊಠಾರಿ ವಾದ ಮಂಡನೆ ಮಾಡಿದ್ರು. ಒಟ್ಟಾರೆ ಇದೊಂದು ಬಹಳ ಕುತೂಹಲಕಾರಿಯಾದಂಥ ಗಂಭೀರ ಪ್ರಕರಣ ಆಗಿದೆ, ಗಂಭೀರವಾದಂಥ ವಿಚಾರಣೆ ಆಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬಹುಶಃ ವಿಚಾರಣೆ ಪ್ರಕರಣ ಪೂರ್ಣಗೊಳ್ಳುತ್ತೆ. ನಂತರ ಅದನ್ನು ತೀರ್ಪನ್ನು ಮಂಡಿಸ್ತಾರೆ ನ್ಯಾಯಾಧೀಶರು ಅಂತ ಅನ್ಸುತ್ತೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. HD ರೇವಣ್ಣ ಪ್ರಕರಣದಲ್ಲಿ ಆರೋಪಿಯ ಮಗ ತಲೆಮರೆಸಿಕೊಂಡಿದ್ದಾನೆ. ಆರೋಪಿಯ ಮಗನ ಬಳಿ ರಾಜತಾಂತ್ರಿಕ ಪಾಸ್ ಇದೆ, ಬ್ಲೂ ಕಾರ್ನರ್ ನೋಟಿಸ್ ಸಹ ಕೊಡಲಾಗಿದೆ, 196 ರಾಷ್ಟ್ರಗಳಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಆದರೂ ಕೂಡ ಆರೋಪಿ ಮಗ ವಾಪಸ್ ಬಂದಿಲ್ಲ. ಈಗ ಆರೋಪಿಗೆ ಹೇಗೆ ಜಾಮೀನನ್ನ ನೀಡಲಾಗುತ್ತೆ ಅನ್ನುವಂಥದ್ದು ಕೂಡ ವಾದ ನಡೀತಾ ಇದೆ ಕೋರ್ಟ್ನಲ್ಲಿ. ನೋಡಿ, ಆರೋಪಿಯ ಮಗ ತಲೆಮರೆಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ತಲೆಮರೆಸ್ಕೊಂಡಿದ್ದಾರೆ. ಆದರೆ ಈ ಆರೋಪಿ ಅಂದ್ರೆ A1 ಆರೋಪಿ ಪ್ರಜ್ವಲ್ ರೇವಣ್ಣ ಅಲ್ಲ, HD ರೇವಣ್ಣ ಅವರು A1 ಆರೋಪಿ ಆಗಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ A2 ಆರೋಪಿ ಆಗಿದ್ದಾರೆ. ಆದರೆ A2 ಆರೋಪಿ ಈಗಾಗಲೇ ತಲೆಮರೆಸ್ಕೊಂಡಿದ್ದಾರೆ. ಅವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಆದರೆ 196 ರಾಷ್ಟ್ರಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಆದರೂ ಕೂಡ ಆರೋಪಿ ಮಗ ವಾಪಸ್ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ. ಈಗ ಆರೋಪಿಗೆ ಹೇಗೆ ಜಾಮೀನನ್ನ ನೀಡಲಾಗುತ್ತೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ವಾದ ಮಂಡನೆ ಆಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಸಾಕಷ್ಟು ಗಂಭೀರತೆಯನ್ನ ಪಡೆದುಕೊಂಡಿರುವಂತಹ ಪ್ರಕರಣ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಠಾರಿ ಅವರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಜಾಮೀನನ್ನ ಕೊಡಬಾರ್ದು, ಬೇಲನ್ನ ಕೊಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದು ಜೊತೆಗೆ ನಾಗೇಶ್ ಅವರು ಕೂಡ HD ರೇವಣ್ಣ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಬೇಕಾಗತ್ತೆ ಎನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಳೆಯ ಒಂದಿಷ್ಟು ಪ್ರಕರಣಗಳನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನೋಡಬೇಕಾಗುತ್ತೆ ನ್ಯಾಯಾಧೀಶರು ಕೂಡ ಎರಡು ಸೈಡ್ ಅಂತ ಹೇಳಿದ್ರೆ, ಒಂದ್ ಕಡೆ HD ರೇವಣ್ಣ ಅವರ ಪರವಾಗಿ ಯಾರು ವಾದವನ್ನ ಮಂಡಿಸ್ತಾ ಇದ್ದಾರೆ ನಾಗೇಶ್ ಅವರದ್ದು, ಇನ್ನೊಂದು ಕಡೆಯಲ್ಲಿ SIT ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತಹ ವಕೀಲರು ಎರಡು ವಾದಗಳನ್ನು ಕೂಡ ಆಲನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನ್ ಆಗುತ್ತೆ ಹಾಗಾದ್ರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಿದೆ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ HD ರೇವಣ್ಣ ಕೂಡ ಬಂಧನದಲ್ಲಿದ್ದಾರೆ. ಇವರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಬ್ಲೂ ಕಾರ್ನರ್ ನೋಟಿಸ್ ಯಾವುದೇ ಕ್ಷಣದಲ್ಲೂ ಕೂಡ ಇವರನ್ನು ಕೂಡ ಬಂಧನಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಈ ಸಂದರ್ಭದಲ್ಲಿ HD ರೇವಣ್ಣ ಅವರ ಅರ್ಜಿ ವಿಚಾರಣೆ ನಡೀತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸತತ 2 ಗಂಟೆಯಿಂದ ಈ ಅರ್ಜಿ ವಿಚಾರಣೆ ನಡೆಸ್ತಾ ಇದೆ. ಆ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಜೈಲ ಬೇಲ ಎನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ವಾದವನ್ನ ಮಾಡ್ತಾ ಇದ್ರೆ SPP ನೇಮಕದಲ್ಲಿ ಸರ್ಕಾರ ಮಾನದಂಡವನ್ನ ಅನುಸರಿಸ್ತಿಲ್ಲ ಅಂತ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೇಸ್ಗೆ ಅಗತ್ಯತೆಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಸಿ.ವಿ. ನಾಗೇಶ್ ಅವರ ವಾದ ಆಗಿದೆ. ಸಂತ್ರಸ್ತೆ ಬಗ್ಗೆ SIT ಎಲ್ಲಿಯೂ ಕೂಡ ಮಾಹಿತಿಯನ್ನ ಇಲ್ಲಿ ತನಕ ನೀಡಿಲ್ಲ SIT ಅವರು ಕೂಡ ಅಂತ ಹೇಳಿಕೊಂಡು ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಇದು ಕೂಡ ಸಾಕಷ್ಟು ಗಂಭೀರತೆಯನ್ನ ಪಡೆದುಕೊಂಡಿರುವಂಥದ್ದು ನಾಗೇಶ್ ಅವರ ವಾದ ಕೂಡ. ಆರೋಪಿಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ. ಇಲ್ಲಿ ಸಂತ್ರಸ್ತರನ್ನ ಸೈಲೆಂಟ್ ಮಾಡಬಹುದು, ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಜಾಮೀನು ಕೊಡೋಕ್ಕಾಗಲ್ಲ. ಅದಕ್ಕಾಗಿ ಆರೋಪಿಗೆ ಬೇಲ್ ನೀಡಬಾರದು. ಯಾಕಂದ್ರೆ ವಿಚಾರಣೆ ನಡೀತಾ ಇದೆ, ಇನ್ನು ಬಾಕಿ ಇದೆ. ಬಹಳ ಪ್ರಮುಖವಾದಂಥ ವಿಚಾರಣೆಯ ಸಾಕ್ಷಿಗಳನ್ನ ಅವರು ತಿರುಚುವಂಥ ಸಾಧ್ಯತೆ ಇದೆ. ಹಾಗಾಗಿ ಆರೋಪಿಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯಗಳನ್ನ ನಾಶ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಬೇಲ್ ಕೊಡಬಾರ್ದು ಅಂತ ಜೈನಾ ಕೊಠಾರಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆ ರೇವಣ್ಣ ಅವರಿಗೆ ಬೇಲ್ ಕೊಡಬಾರ್ದು ಅನ್ನೋಂಥದ್ದಕ್ಕೆ ಅಂಶಗಳು, ಸಂತ್ರಸ್ತರು ಭಯ ಇಲ್ಲದೆ ಮುಂದೆ ಬರಬೇಕು. ಇನ್ನೂ ಸಾಕಷ್ಟು ಈಗ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದ್ರೆ
ಅದು ಪ್ರಜ್ವಲ್ ಕೇಸ್ನಲ್ಲಿ ಇರಬಹುದು ಅಥವಾ ರೇವಣ್ಣ ಅವ್ರದ್ದೇ ಕೇಸ್ನಲ್ಲಿ ಇರಬಹುದು, ಸಂತ್ರಸ್ತರಿದ್ದಲ್ಲಿ ಅವರು ಮುಂದೆ ಬಂದು ಕಂಪ್ಲೇಂಟ್ ಕೊಡದೇ ಇರಬಹುದು. ಆರೋಪಿ ರಾಜಕೀಯವಾಗಿಯೂ ಪ್ರಭಾವಿ, ನಾಳೆ ಸಾಕ್ಷ್ಯ ನಾಶ ಆದರೆ ಯಾರು ಹೊಣೆ, ಅವಾಗ ಕೇಸ್ ಬಿದ್ದೋಗುತ್ತೆ, ಹಾಗಾಗಿ ಜಾಮೀನು ಕೊಡಬಾರ್ದು ಅನ್ನೋಂಥ ಪ್ರಾಮಿನೆಂಟ್ ಪಾಯಿಂಟ್ ಇದನ್ನು ಮಂಡಿಸಿದ್ದಾರೆ ಜಯನಾ ಕೊಠಾರಿ. ಸಂತ್ರಸ್ತರನ್ನ ಸೈಲೆಂಟ್ ಮಾಡಬಹುದು, ಅವರು ಮುಂದೆ ಅಲ್ಲಿ ಸಹಕರಿಸದೆ ಹೋಗ್ಬೋದು, ಕೇಸ್ಗೆ ಸಾಕ್ಷ್ಯ ಹೇಳದೆ ಹೋಗಬಹುದು, ಎಲ್ಲ ಸಾಧ್ಯತೆಗಳಿದೆ, ಹಾಗಾಗಿ ಬೇಲ್ ಕೊಡಕ್ಕೆ ಬರೋದಿಲ್ಲ ಅಂತ ಜಯನಾ ಕೊಠಾರಿ ವಾದ ಮಂಡನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಕೊಡಬೇಕೋ ಬೇಡವೋ ಅನ್ನೋ ವಿಚಾರದ ಕುರಿತಂತ ವಿಚಾರಣೆ ನಡೀತಾ ಇದೆ. ಬೇಲ್ ಸಿಗುತ್ತಾ ಇಲ್ವಾ ಅಥವಾ ಇವತ್ತು ಜೈಲಲ್ಲೇ ಇರಬೇಕಾಗುತ್ತಾ ಅನ್ನುವಂಥ ಪ್ರಶ್ನೆಗಳು, ಮತ್ತೆ ಕಸ್ಟಡಿಗೆ ಕೊಡುತ್ತಾ ವಿಚಾರಣೆಗೆ ಅಥವಾ ಬೇಲ್ ಸಿಗತ್ತಾ ಅಂತ ರೇವಣ್ಣ ಈಗಾಗಲೇ ಹೇಳಿದ್ದಾರೆ. ಅವ್ರಿಗೇನು ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಹಾಗಾಗಿ ಬೇಲ್ ಕೊಡಲೇಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಅವರು ಪ್ರಭಾವಶಾಲಿ ವ್ಯಕ್ತಿ, ಹೊರಗಡೆ ಹೋದರೆ ಸಾಕ್ಷ್ಯನಾಶ ಮಾಡ್ತಾರೆ, ಸಂತ್ರಸ್ತರು ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಅವರಿಗೆ ಬೇಲ್ ಕೊಡಬಾರ್ದು ಅಂತ ಕೂಡ SIT ವಾದ ಮಂಡನೆಯನ್ನು ಮಾಡಿದೆ. ಏನಾಗುತ್ತೆ ಅನ್ನೋದು ಕುತೂಹಲವನ್ನು ಕೆರಳಿಸಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಶ್ರೀಪಾದ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಈಗ ಪ್ರಭಾವಶಾಲಿ, ಹಿಂದೆ ಹೇಳ್ತಾ ಇದ್ವಿ ನಾವು ಸಾಕ್ಷ್ಯನಾಶದ ಸಂಭಾವ್ಯತೆಗಳಿರೋದ್ರಿಂದ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗೋದು ಡೌಟು ಅಂತ, ಅದೇ ನಿಟ್ಟಿನಲ್ಲಿ ಜಯನಾ ಕೊಠಾರಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಏನೆಲ್ಲ ಅಂಶಗಳನ್ನ ಮಂಡನೆ ಮಾಡಿದ್ದಾರೆ? ಸುರೇಶ್ವರ, ಪ್ರಮುಖವಾಗಿ ಆರೋಪಿಗೆ ಜಾಮೀನು ನೀಡಿದ್ರೆ ಅವರಿಗೆ ಜಾಮೀನು ನೀಡಿದ ನಂತರ ಏನ್ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಕೋರ್ಟ್ನ ಗಮನ ಸೆಳೆಯುವಂತಹ ಕೆಲಸ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಆಗ್ತಾ ಇದೆ. ಪ್ರಮುಖವಾಗಿ ಅವರು ಜಾಮೀನ್ ಮೇಲೆ ಆಸೆ ಬಂದ್ರೆ ಸಂತ್ರಸ್ತರನ್ನ ಸೈಲೆಂಟ್ ಮಾಡಬಹುದು, ಸಂತ್ರಸ್ತರ ಮೇಲೆ ಪ್ರಭಾವ ಬೀರ್ಬಹುದು, ಜಾಮೀನು ಕೊಟ್ರೆ ಈ ರೀತಿ ಎಲ್ಲ ಸಾಧ್ಯತೆಗಳಿರುತ್ತೆ. ಸಂತ್ರಸ್ತರು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಂಜು ಅಳಕೆಯಂತೆ ಮುಂದೆ ಬರಬೇಕು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರೈಟ್, ಸಂತ್ರಸ್ತರ ದೃಷ್ಟಿಯಿಂದ ನೋಡಿದ್ರೆ, ಆಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬರುವಂಥವ್ರ ದೃಷ್ಟಿಯಿಂದ ನೋಡಿದ್ರೆ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಕೊಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಸಾಕ್ಷ್ಯನಾಶ ಮಾಡ್ತಾರೆ, ಸಂತ್ರಸ್ತರನ್ನ ಮಾತಾಡದ ಹಾಗೆ, ಅಂದರೆ ಮುಂದೆ ಅವರು ಕೇಸ್ನಲ್ಲಿ ಮುಂದೆ ಬಂದು ಸಾಕ್ಷ್ಯ ಹೇಳದ ಹಾಗೆ ಅವ್ರನ್ನ ಸೈಲೆಂಟ್ ಮಾಡೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವ್ರಿಗೆ ಬೇಲ್ ಕೊಡಬಾರ್ದು ಅಂತ ಜಯನಾ ಕೊಠಾರಿ SIT ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಕಿಡ್ನ್ಯಾಪು, ಇದು ಗಂಭೀರವಾದ ಪ್ರಕರಣ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಅದೆಲ್ಲವನ್ನು ಕೂಡ ಜಯನಾ ಕೊಠಾರಿ ಅವರು ಮಂಡಿಸಿದ್ದಾರೆ. ಹಾಗೆಯೇ ಸಿ ವಿ ನಾಗೇಶ್ ಕೂಡ ತಮ್ಮ ವಾದ ಮಂಡನೆಯನ್ನು ಮಾಡಿದ್ರು. ಈಗ ಕಳೆದ ಒಂದೂವರೆ ಗಂಟೆ ಸಿ ವಿ ನಾಗೇಶ್ ತಮ್ಮ ಪಾಯಿಂಟ್ಸ್ನ ಹೇಳಿದ್ರು. ಹೇಗೆ ತಮ್ಮ ಪರ ಕಕ್ಷಿದಾರರು ಅವರು ಕಿಡ್ನ್ಯಾಪೇ ಮಾಡಿಲ್ಲ ಅನ್ನುವಂಥದ್ದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿಚಾರಗಳನ್ನು ಮಂಡನೆ ಮಾಡಿದ್ರು. ಅದು 364 ಏನಲ್ಲಿ ಬರೋದಿಲ್ಲ ಅನ್ನೋದು ಇವರು ಸಿ ವಿ ನಾಗೇಶ್ ಅವರ ವಾದ ಆಗಿತ್ತು. ಇಲ್ಲ, ಅದು ಕಿಡ್ನ್ಯಾಪೇ ಆಗತ್ತೆ, ಇಟ್ ಅಮೌಂಟ್ಸ್ ಟು ಕಿಡ್ನ್ಯಾಪ್ ಅನ್ನೋದು ಜಯನಾ ಕೊಠಾರಿ ಅವರ ವಾದ. ಸೊ ಏನಾಗುತ್ತೆ ಈಗ ಹಾಗಾದರೆ? ಎಚ್ ಡಿ ರೇವಣ್ಣ ಅವ್ರಿಗೆ ಕೋರ್ಟ್ ಬೇಲ್ ಗ್ರಾಂಟ್ ಮಾಡುತ್ತಾ, ಜಾಮೀನು ಮಂಜೂರು ಮಾಡುತ್ತಾ? ಕಾದು ನೋಡಬೇಕಾಗಿದೆ. ಒಂದು ವೇಳೆ ಜಾಮೀನು ಕೊಟ್ಟರೆ ಎಚ್ ಡಿ ರೇವಣ್ಣ ಹೊರಗಡೆ ಬರ್ತಾರೆ ಜಾಮೀನಿನ ಮೇಲೆ, ಆದರೆ ಜಾಮೀನು ಕೊಟ್ಟಿಲ್ಲ ಅಂತಂದರೆ ಜೈಲಿನಲ್ಲೇ ಕಳಿಬೇಕಾಗತ್ತೆ ಅಥವಾ ಕಸ್ಟಡಿಯಲ್ಲೇ ಕೊಳಿಬೇಕಾಗತ್ತೆ.